ಯಾರ ಪ್ರಾಣ ಹೇಗ್ ಬೇಕಾದ್ರೂ ಹೋಗ್ಬೋದು ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ. ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಹಾಸನದಲ್ಲಿ ನಡೆದಿರುವಂತಹ ಭೀಕರ ಅಪಘಾತದ ಬಗ್ಗೆ. ಗಣೇಶನ ವಿಸರ್ಜನಾ ಮೆರವಣಿಗೆಯ ವೇಳೆ ಮೊಸಳೆ ಹೊಸಳ್ಳಿಯಲ್ಲಿ ಶುಕ್ರವಾರ ಟ್ರಕ್ ಹರಿದು 10 ಮಂದಿ ಬಲಿಯಾಗಿರುವಂತಹ ದುರ್ಘಟನೆ ಹಲವಾರು ಅನುಮಾನವನ್ನ ಹುಟ್ಟುಹಾಕಿದ್ದು ನಾನಾ ಆಯಾಮದಲ್ಲಿ ತನಿಖೆಯನ್ನ ಆರಂಭ ಮಾಡಲಾಗಿದೆ. ರಸ್ತೆಯ ಎಡಭಾಗದಲ್ಲಿ ಚಲಿಸುತ್ತಿದ್ದಂತಹ ಟ್ರಕ್ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದು ಬ್ರೇಕ್ ಹಾಕಿದ ಸ್ಥಳದಲ್ಲಿ ಟೈರ್ ಉಜ್ಜಿರುವಂತಹ ಗುರುತು ಬಿದ್ದಿದೆ. ಆದರೆ ಮಾತ್ರದಲ್ಲಿ ವೇಗ ಹೆಚ್ಚಿಸಿಕೊಂಡು ರಸ್ತೆ ನಡುವಿನ ವಿಭಜಕವನ್ನ ದಾಟಿ ಬಲಬದಿಗೆ ಮೆರವಣಿಗೆಯ ಕಡೆಗೆ ನುಗ್ಗಿರುವಂತಹ ದೃಶ್ಯಾವಳಿಗಳು ಪೊಲೀಸರ ಅನುಮಾನಕ್ಕೆ ಕಾರಣವಾಗಿದೆ. ಟ್ರಕ್ ಚಾಲಕ ಭೂದೇಶ್ನಿಗೆ ಕೂಡ ಸಣ್ಣ ಪ್ರಮಾಣದ ಗಾಯಗಳಾಗಿದೆ. ಆಸ್ಪತ್ರೆಗೆ ಸೇರಿದ್ದಾನೆ. ಆತನ ರಕ್ತದ ಮಾದರಿಯನ್ನ ಪಡೆದು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಚಾಲಕ ಮಾದಕ ಪದಾರ್ಥವನ್ನ ಸೇವಿಸಿದ್ದ ಅಂತ ಹೇಳಿ ಶೀಘ್ರವಾಗಿ ವರದಿ ನೀಡುವಂತೆ ಕೋರಲಾಗ್ತಾ ಇರುವಂತದ್ದು. ಚಾಲಕನನ್ನ ಆಸ್ಪತ್ರೆಗೆ ದಾಖಲಿಸಿದ ಕೂಡಲೇ ಚಾಲನೆ ವೇಳೆ ಮದ್ಯ ಸೇವನೆ ಮಾಡಿದ್ದಾನೆ ಅಂತ ಹೇಳಿ ರಕ್ತದ ಮಾದರಿಯ ಜೊತೆಗೆ ಹಲವು ರೀತಿಯ ವೈದ್ಯಕೀಯ ಪರೀಕ್ಷೆಗೂ ಕೂಡ ಒಳಪಡಿಸಲಾಗ್ತಾ ಇರುವಂತದ್ದು. ಟ್ರಕ್ನಲ್ಲಿ ಇಬ್ರು ಇದ್ರು, ಚಾಲನೆ ಮಾಡ್ತಾ ಇದ್ದ ವ್ಯಕ್ತಿಯೇ ಬೇರೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಪೊಲೀಸರು ಸಿಸಿಟಿವಿಗಳನ್ನ ನೋಡ್ತಾ ಇರುವಂತದ್ದು, ಹಾಗೆ ಪರೀಕ್ಷೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಬ್ಯಾರಿಗೇಡ್ ಕೂಡ ಮುರಿದಿದೆ. ಹೌದು, ಅಪಘಾತದ ಸ್ಥಳದಲ್ಲಿ ರಸ್ತೆ ವಿಭಜಕಕ್ಕೆ ಅಳವಡಿಸಲಾಗಿರುವಂತಹ ಬ್ಯಾರಿಗೇಡ್ ಗಟ್ಟಿಮುಟ್ಟಾಗಿದ್ರೂ ಕೂಡ ಟ್ರಕ್ ಗುದ್ದಿದ ವೇಗಕ್ಕೆ ಸಂಪೂರ್ಣವಾಗಿ ಮುದುರಿ ಹೋಗ್ಬಿಟ್ಟಿರುವಂತದ್ದು ಎಡಭಾಗದಿಂದ ಬಲಭಾಗಕ್ಕೆ ನುಗ್ಗಿದೆ. ಈ ವೇಳೆ ಗೂಡ್ಸ್ ವಾಹನಕ್ಕೆ ಡಿಕ್ಕಿ ಹೊಡೆದು ನಿಂತಿದೆ. ಅಪ್ಪಿತಪ್ಪಿ ಏನಾದ್ರೂ ಆ ಒಂದು ಬ್ಯಾರಿಗೇಡ್ ಇಲ್ಲ ಅಂತಂತಿದ್ರೆ ಸಾಕಷ್ಟು ಜನರ ಪ್ರಾಣ ಹೋಗ್ತಾ ಇತ್ತು. ಬರೀ 9 ಜನರದಲ್ಲ. ಗಣೇಶನ ವಿಸರ್ಜನಾ ಮೆರವಣಿಗೆಯ ವೇಳೆ ಎಲ್ಲರೂ ಕೂಡ ಪೊಲೀಸರು ಇದ್ರು. ಭದ್ರತಾ ವೈಫಲ್ಯ ಆಗಿರಬಹುದು ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು. ಅದ್ರ ಬಗ್ಗೆಯೂ ಕೂಡ ಲಕ್ಷ್ಯವನ್ನ ತೆಗೆದುಕೊಳ್ತಾ ಇದ್ದಾರೆ ಪೊಲೀಸರು. ಮೊಸಳೆಹಳ್ಳಿ ಗ್ರಾಮದ ಸ್ಮಶಾನ ಮೌನ ಆವರಿಸಿದ್ದು ಹಾಸನ ಮೈಸೂರು ರಸ್ತೆಯ ಅಂಗಡಿ ಮುಂಗಟ್ಟುಗಳನ್ನ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲಾಗ್ತಾ ಇರುವಂತದ್ದು. ಎಲ್ಲರೂ ಕೂಡ ಶೋಕದಿಂದಿದ್ದಾರೆ. ಗಣೇಶನ ವಿಸರ್ಜನಾ ಮೆರವಣಿಗೆಯ ವೇಳೆ ಟ್ರಕ್ ಹರಿದು ಸಂಭವಿಸಿದಂತಹ ಅಪಘಾತದ ಸ್ಥಳವಾಗಿರುವಂತಹ ಮೊಸಳೆಹಳ್ಳಿಯ ಮುಖ್ಯ ರಸ್ತೆಗೆ ರಕ್ತದ ಛಾಯೆ ಅಂಟುಕೊಂಡಿದ್ದು ಭೀಕರವಾಗಿದೆ. ಅದು ಕಣ್ಣೀರ ದಾರಿಯೇ ಹರಿತಾ ಇದೆ. ಈಗ ಆಗ್ರಹ ಆದೇಶದ ಬಗ್ಗೆ ಒಂದಿಷ್ಟು ಗಮನವನ್ನ ಕೊಡೋಣ. ಹಾಸನದಲ್ಲಿ ನಡೆದಿರುವಂತಹ ಕಾರಣಕ್ಕಾಗಿ ದೇವೇಗೌಡರು 1 ಲಕ್ಷವನ್ನ ಪರಿಹಾರ ಧನವಾಗಿ ಕೊಡ್ತಾ ಇರುವಂತದ್ದು. ಹಾಸನ ಮೈಸೂರು ರಸ್ತೆಯ ಮೊಸಳೆಹಳ್ಳಿ ವೃತ್ತಕ್ಕೆ ಹಂಪ್ಸ್ ಹಾಕಬೇಕು ಅಂತ ಹೇಳಿ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಕೂಡಲೇ ಹಂಪ್ಸ್ ಕೂಡ ಅಳವಡಿಕೆ ಮಾಡಲಾಗ್ತಾ ಇರುವಂತದ್ದು. 10 ಬಡವರ ಜನರ ಸಾವಿಗೆ ಪೊಲೀಸ್ ಇಲಾಖೆಯವರು ವೈಫಲ್ಯವೇ ಕಾರಣ ಅಂತ ಹೇಳಲಾಗ್ತಾ ಇರುವಂತದ್ದು. ಸೂಕ್ತ ಪರಿಹಾರದೊಂದಿಗೆ ತನಿಖೆ ನಡೆಸಬೇಕು ಅಂತ ಹೇಳಿ ಎಚ್.ಡಿ. ರೇವಣ್ಣ ಅವರು ಹಾಗೂ ಶಾಸಕರಾಗಿರುವಂತಹ ಹೊಳೆ ನರಸೀಪುರ ಕ್ಷೇತ್ರ ಅವರು ಹೇಳ್ಕೊಂಡಿದ್ದಾರೆ. ಏನೇ ಇದ್ರೂ ಕೂಡ ಒಂದಿಷ್ಟು ಪ್ರಾಣಗಳು ಹೋಗಿದೆ ಅಂತ ಅಂದ್ರೆ ನಾವು ಯಾವ ರೀತಿ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದನ್ನ ಮನಗಟ್ಟಣೆ ಮಾಡ್ಕೊಳ್ಬೇಕಾಗತ್ತೆ. ಇನ್ನು 20ಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾಗಿರುವಂತಹ ಗಾಯಗಳಾಗಿದೆ. ಇದಕ್ಕೆ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ, ಗಾಯಾಳುಗಳು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಪ್ರಾರ್ಥಿಸುತ್ತೇವೆ. ಮೃತರ ಕುಟುಂಬಗಳಿಗೆ ಸರ್ಕಾರದ ವತಿಯಿಂದ ತಲಾ 5 ಲಕ್ಷ ಪರಿಹಾರವನ್ನು ನೀಡುತ್ತೇವೆ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ. ಹಾಗೆ ಘಟನೆಯಲ್ಲಿ ಗಾಯಗೊಂಡಿರುವ ಚಿಕಿತ್ಸೆಯ ವೆಚ್ಚವನ್ನ ಸರ್ಕಾರವೇ ಭರಿಸಲಿದೆ ಎನ್ನುವಂತಹ ಮಾತನ್ನ ಹೇಳಲಾಗ್ತಾ ಇದ್ದು, ಇದು ಅತ್ಯಂತ ನೋವಿನ ಘಟನೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿರುವಂಥದ್ದು. ಏನೇ ಆದರೂ ಕೂಡ ಸಾಕಷ್ಟು ಜನ ಬಡ ವಿದ್ಯಾರ್ಥಿಗಳ ಒಂದು ಸಾವಾಗಿರೋದ್ರಿಂದ ದೇಶಕ್ಕೂ ಕೂಡ ಇದು ನಷ್ಟ. ಓಡಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಓಡಾಡಿ. ಎಲ್ಲೋ ಒಂದ್ ಕಡೆ ಗಾಡಿ ಸಿಕ್ಕಿದೆ ಅಥವಾ ಯಾವುದೋ ಒಂದು ಫಂಕ್ಷನ್ ಇದೆ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡ್ರೆ ಇದೇ ಪರಿಸ್ಥಿತಿ ಆಗುತ್ತೆ. ಸುದ್ದಿಗಳಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಹಂಟ್ ಯೂಟ್ಯೂಬ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.